ದೇವಸ್ಥಾನಕ್ಕೂ ಕೂಡ ಸರ್ಕಾರವನ್ನ ಹೇಗೆ ಅಪ್ಲೈ ಮಾಡಿಬಿಟ್ಟಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಾನು ಆಕ್ಚುಲಿ ಐಮ್ ಲಿಟಲ್ ಕನ್ಫ್ಯೂಸ್ಡ್. ಯಾಕೆಂತಂದ್ರೆ ಬಹಳ ಜನ ಗೆಸ್ಟ್ಗಳಿರೋದ್ರಿಂದ ನಾನು ಕೆಲವು ನಿಮಿಷಗಳನ್ನು ಮಾತ್ರ ಕೊಡುವುದಕ್ಕೆ ಸಾಧ್ಯವಾಗಬಹುದಾ ಹಲವರಿಗೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಭಾಸ್ಕರನ್, ನಿಮ್ಮ ಮಾತು ಶುರುವಾಗಲಿ, ಆಮೇಲೆ ನಾನು ಶರವಣ ಅವ್ರಿಗೆ ಹೋಗ್ತೀನಿ, ಅದಾದ್ಮೇಲೆ ಮಹೇಶ್ಚಂದ್ರ ಗುಪ್ತಾ ಅವ್ರಿಗೆ ಹೋಗ್ತೀನಿ, ಅದಾದ್ಮೇಲೆ ನಮ್ಮ ಬೈಕಂಪಾಡಿ ಸಾಹೇಬ್ರಿಗೆ ಹೋಗ್ತೀನಿ, ಅದಾದ್ಮೇಲೆ ನಾನು ಲವ ಅವ್ರಿಗೆ ಬರ್ತೀನಿ. ಲವ ಅವ್ರಿಗೆ ಯಾವಾಗಲೂ ಕೊನೆಯಲ್ಲಿ ಅವಕಾಶ ಕೊಡ್ತೀನಿ ಅಂತ ಬೈಕೊಳ್ತಾರೆ. ಇವತ್ತು ಒಂದಿನ ಬೈಕೋಬೇಡಿ ದಯಮಾಡಿ ಪ್ಲೀಸ್. ಭಾಸ್ಕರನ್ ಪ್ಲೀಸ್. ಲಾಸ್ಟ್ ಎಲ್ಲರೂ ಈಗ ನಮ್ಮ ದೇಶ ಮುನ್ನಡೀತಾ ಇರೋದು ನಮ್ಮ ಸಂವಿಧಾನದ ಆಧಾರದ ಮೇಲೆ. ಓಕೆ, ಕ್ವಿಕ್ಲಿ. ಸಂವಿಧಾನದ ಸೆಂಟ್ರಲ್ ಕ್ಯಾರೆಕ್ಟರ್ ಏನು? ಸೆಕ್ಯುಲರಿಸಮ್. ಓಕೆ. ನಮಗೆ ಆರ್ಟಿಕಲ್ 25 ಮತ್ತು 26 ಅಲ್ಲಿ ಟು ಪ್ರಾಕ್ಟೀಸ್, ಪ್ರೊಫೆಸ್ ಅಂಡ್ ಪ್ರಾಪಗೇಟ್ ರಿಲಿಜಿಯನ್ ಆಫ್ ಎನಿ ಚಾಯ್ಸ್. ಓಕೆ. 26 ಅಲ್ಲಿ ರೈಟ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್ ಅಂತಿದೆ. ಓಕೆ. ಈಗ ಪಂಜಾಬ್ನಲ್ಲಿ, ಹರಿಯಾಣದಲ್ಲಿ, ನ್ಯೂ ಡೆಲ್ಲಿಯಲ್ಲಿ, ಅಮೃತ್ಸರಲ್ಲಿರೋ ದರ್ಬಾರ್ ಸಾಹಿಬ್ ಗುರುದ್ವಾರ ಇದೆಯಲ್ಲ, ಅದನ್ನು ಮೇಂಟೈನ್ ಮಾಡೋದು ಬಂದು ಸರ್ಕಾರ ಅಲ್ಲ, ಶಿರೋಮಣಿ ಗುರುದ್ವಾರ ಪ್ರಬಂಧಕ್ ಕಮಿಟಿ ಅಂತ. ಓಕೆ. ನಾನು ಕೇಳ್ತೀನಿ, ಈಗ ಮುಸಲ್ಮಾನರಿಗೆ ವಕ್ಫ್ ಬೋರ್ಡ್ ಮಾಡಿಕೊಟ್ಟಿದ್ದೀರಿ, ವಕ್ಫ್ ಬೋರ್ಡಿಂದ ಆಚೆ ಇರೋರು ಸೆಂಟ್ರಲ್ ಮುಸ್ಲಿಂ ಅಸೋಸಿಯೇಷನ್ ಕೆಳಗೆ ಕೆಲಸ ಮಾಡ್ತಾರೆ. ನೀವು ಯಾಕೆ ನಮಗೆ ಸನಾತನ ಹಿಂದೂ ಬೋರ್ಡ್ ಮಾಡಿಕೊಟ್ಬಿಟ್ಟು ಈ ಧಾರ್ಮಿಕ ದತ್ತಿ ಇಲಾಖೆ ಕಾನೂನು ಇದೆಲ್ಲ, ಇದನ್ನು ಯಾಕೆ ಸ್ಕ್ರಾಪ್ ಮಾಡಿ ನೀವು ನಮಗೆ ಕೊಡಬಾರ್ದು? ಓಕೆ. ನಾವು ಸರ್ಕಾರಕ್ಕಿಂತ, ನಿಮ್ಮ ಎಂಡೋಮೆಂಟ್ ಕಮಿಷನರ್ಗಿಂತ ನಾವು ಚೆನ್ನಾಗಿ ನಿರ್ವಹಣೆ ಮಾಡ್ತೀವಿ. ರೈಟ್. ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ 34,000 ಸಿ ಪೂಲ್ ಟೆಂಪಲ್ಸನ್ನು ಮೇಂಟೈನ್ ಮಾಡಲಿಕ್ಕೆ. ವೆಲ್ ಆ್ಯಂಡ್ ಗುಡ್. ನೀವು ಅದನ್ನು ಯಾರಿಂದ ಟೇಕ್ ಓವರ್ ಮಾಡಿದ್ರಲ್ಲ, ಆ ಆಡಳಿತ ಮಂಡಳಿಗೆ ಕೊಟ್ಬಿಡಿ ಸ್ವಾಮಿ, ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಓಕೆ. ನೀವು ಯಾಕೆ ಎತ್ಕೊಂಡು ಇರುವೆನ ನೀವು ಒಳಗೆ ಬಿಟ್ಕೊಳ್ತೀರಿ, ಕಚ್ಚಿಸ್ಕೋತೀರಿ? ಬೇಡ. ಈಗ ಪೂಲ್ ಎ ಟೆಂಪಲ್ಸ್ ಓಕೆ 1 ಕೋಟಿಗಿಂತ ಮೇಲ್ಪಟ್ಟು ಆದಾಯ ಬರುವಂತ. ಹೌದು. ಪೂಲ್ ಬಿ 10 ಲಕ್ಷದಿಂದ 1 ಕೋಟಿ ಒಳಗಡೆ. ಪೂಲ್ ಸಿ. ನೀವು ಆ ದುಡ್ಡನ್ನ ಯಾಕೆ ಮುಟ್ತಾ ಇದ್ದೀರಾ ನೀವು? ಸರಿ. ಈಗ ಅವ್ರನ್ನೇ ದುಡ್ಡನ್ನು ಮುಟ್ಟಿ ಇನ್ನಿತರ ದೇವಸ್ಥಾನಗಳನ್ನ ನಾನು 1 ನಿಮಿಷದಲ್ಲಿ ಮುಗಿಸ್ತೇನೆ. ಈ ಆಕ್ಟ್ ಅಲ್ಲೇ ಈಗ ಏನೇನು ಮೊನ್ನೆ ತಿದ್ದುಪಡಿ ತರ ಕೊಟ್ಟಿದಾರಲ್ಲ, ಅದೆಲ್ಲ ಇದರಲ್ಲೇ ಇದೆ. ಇದರಲ್ಲಿ ಸೆಕ್ಷನ್ 19 ಅಲ್ಲಿ ಹೇಳುತ್ತೆ, ದೇವಸ್ಥಾನದ ಆ ಕಾರ್ಪಸ್ ಫಂಡ್ಗೆ ಏನು ದುಡ್ಡು ಬೀಳುತ್ತಲ್ಲ, ಅದರಿಂದ ಅನ್ನಛತ್ರಗಳನ್ನ ಕಟ್ಟಬೇಕು, ಡೆಸ್ಟಿಟ್ಯೂಟ್ ಹೋಮ್ಸ್ ಅನ್ನ ಕಟ್ಟಬೇಕು, ಆರ್ಫನೇಜಸ್ ಅನ್ನ ಕಟ್ಟಬೇಕು, ಆಗಮ ಪಾಠಶಾಲೆಗಳನ್ನ ಕಟ್ಟಬೇಕು, ಸಾಂಸ್ಕ್ರಿಟ್ ಯೂನಿವರ್ಸಿಟಿಗಳನ್ನ ಮಾಡಬೇಕು, ಆಮೇಲೆ ಪೌರೋಹಿತ್ಯ ಮಾಡೋರಿಗೆ ಟ್ರೈನಿಂಗ್ ಕೊಡೋ ಸೆಂಟರ್ಗಳನ್ನ ಮಾಡಬೇಕು, ಸರಿ, ಡಿಸ್ಪೆನ್ಸರೀಸ್ ಮಾಡಬೇಕು ಅಂತಿದೆ. ಓಕೆ. ಬಿಜೆಪಿ ಸರ್ಕಾರ ಇರಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಇರಲಿ ಅಥವಾ JDSನವರು ಮತ್ತು ಕಾಂಗ್ರೆಸ್ನವರು ಅಥವಾ JDSನವರು ಬಿಜೆಪಿಯವರು ನಡೆಸಿದ ಸಮ್ಮಿಶ್ರ ಸರ್ಕಾರದಲ್ಲಿ ಈ ಸೆಕ್ಷನ್ 19 ಅಲ್ಲಿ ಇದ್ದಂತಹ ಯಾವುದೇ ಒಂದು ಬೆನಿಫಿಟ್ ಅನ್ನು ಮಾಡಿಲ್ಲ. ರೈಟ್. ಕಿರೀರ್, ಇನ್ನೊಂದು ವಿಚಾರ ಹೇಳ್ತೀನಿ. ಓಕೆ, ಪ್ಲೀಸ್. ಖೇದಕರವಾದಂಥ ವಿಚಾರ ಏನು ಅಂದ್ರೆ, ನಮ್ಮ ಧಾರ್ಮಿಕ ದತ್ತಿ ಏನು ಬೋರ್ಡ್ ಇದೆ, ಇಲ್ಲಿ ಕಮಿಷನರ್ ಇದ್ದಾರೆ, ಅವರಿಗೆ ನಾನು 4 ವರ್ಷದಿಂದ ಒಂದು RT ಅಪ್ಲಿಕೇಶನ್ ಅನ್ನು ಹಾಕ್ತೇನೆ. ಓಕೆ. ಎಷ್ಟು ದುಡ್ಡು ಕಲೆಕ್ಷನ್ ಆಗಿದೆ, ಇದರ ನಿರ್ವಹಣೆ ಯಾವ ರೀತಿ ಮಾಡ್ತಿದ್ದೀರಿ ಅಂತ ಹೇಳಿ. ಓಕೆ. ಈ ಸೆಕ್ಷನ್ 19 ಅಲ್ಲಿರೋ ಯಾವುದೇ ಬೆನಿಫಿಟ್ ಮಾಡದೆ 100 ಕೋಟಿ ರೂಪಾಯಿಗಳನ್ನ ಬ್ಯಾಂಕ್ಗಳಲ್ಲಿ ಬಡ್ಡಿ ಆಸೆಗೆ ಅವರು ಠೇವಣಿ ಇಟ್ಟಿದ್ದಾರೆ. ಸರಿ ಸರಿ. ಭಕ್ತಾದಿಗಳು ದೇವರ ಹುಂಡಿಗೆ ದುಡ್ಡನ್ನ ಯಾಕೆ ಹಾಕೋದು? 4 ಜನ ಭಕ್ತಾದಿಗಳು ಬರಲಿ, ಊಟ ಮಾಡಲಿ, ಅನ್ನಪ್ರಸಾದ ವಿನಿಯೋಗ ಆಗಲಿ, ಆ ದೇವಸ್ಥಾನ ಆಡಳಿತ ಮಂಡಳಿ ದೇವಸ್ಥಾನವನ್ನ ಅಡ್ಮಿನಿಸ್ಟ್ರೇಟ್ ಮಾಡಲಿ ಅಂತ ಹೇಳಿ. ಇವ್ರಿಗೆ ದುಡ್ಡನ್ನ ತಗೊಂಡೋಗಿ HDFC ಬ್ಯಾಂಕಲ್ಲಿ, ICFC ಬ್ಯಾಂಕಲ್ಲಿ, HSBC ಬ್ಯಾಂಕಲ್ಲಿ ಫಿಕ್ಸೆಡ್ ಮಾಡಂತ ಅಧಿಕಾರವನ್ನ ಯಾರು ಕೊಟ್ರು ಇವ್ರಿಗೆ? ಸರಿ ಸರಿ ಸರಿ. ಫೇರ್ ಎನಫ್. ವೆಲ್ ಸರ್. ಮಾತಾಡ್ತೀನಿ. ಶರವಣ ಅವರ, ವಾಟ್ಸ್ ಯುವರ್ ಟೇಕ್ ಆನ್ ದಿಸ್? ನೀವು ನಟರಾಜ್ ಗೌಡ್ರನ್ನ ಅಷ್ಟು ಮಾತಾಡಕ್ ಬಿಟ್ಟು ನನ್ನನ್ನು ಇಲ್ಲಿ ಕುಣಿಸ್ಕೊಂಡಿರೋದು ಸಂಜೇಶ ಅಲ್ಲ, ಚಂದನ್ ಶರ್ಮಾ ಅವರೇ. ಈಗ ಅವ್ರು ಹೇಳಿದ್ದಲ್ಲ, ಈಗ ನಾನು ಕೇಳಿಸ್ಕೊಂಡಿದ್ದೀನಿ. ಇವತ್ತು ದೇಶ ಸನಾತನ ಧರ್ಮದಲ್ಲಿ ಅಲ್ಲಲ್ಲ, 1 ನಿಮಿಷ ನನಗೂ ಅವಕಾಶ ಕೊಡ್ಬೇಕಾಯ್ತು. 2 ನಿಮಿಷ ಕೊಡ್ತೀನಿ, 1 ನಿಮಿಷ ಕೊಡ್ತೀನಿ. ನಾನು ಇಲ್ಲಿ ಪ್ಯಾನಲ್ ಬರೋದೇ ಬೇಕಿಲ್ಲ. ನಿಮ್ಗೆ ಅವಕಾಶ ಅಲ್ಲಲ್ಲ, ಹೇಳಿದ್ದು ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ಹಳೆ ಡಿಬೇಟ್, ನಮ್ದು ನಿಮ್ದು ಇದು ಮೊದಲನೇ ಡಿಬೇಟ್. ಒಪ್ಕೋತೀನಿ, ಮಾತಾಡಿ. ಖಂಡಿತ ಒಪ್ಕೋತೀನಿ. ನಿಮ್ ಮೇಲೆ ನನಗೆ ಗೌರವ ಇದೆ. ಮಾತಾಡಿ. ಮುಂದಿನ 3 ನಿಮಿಷ ಮಾತಾಡಿ. ಅವರು ಸರ್ಕಾರ ಆಗಿದ್ರಿಂದ ಅವ್ರನ್ನ ಕೇಳಲೇಬೇಕು ನಾನು, ಅದಕ್ಕೋಸ್ಕರ ಮಾತಾಡಿ. ನಿನ್ನ ವಿಧಾನ ಪರಿಷತ್ತಲ್ಲಿ ಈ ಧಾರ್ಮಿಕ ದತ್ತಿ ಇಲಾಖೆಯ ವಿಧೇಯಕವನ್ನ ತಿದ್ದುಪಡಿ ಮಾಡಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ತಂದಾಗ ನಾನು ಎಲ್ಲೋ ಒಂದ್ ಕಡೆ ಅವರ ಹೆಸರಲ್ಲೇ ಶ್ರೀರಾಮ ಇದ್ದಾನೆ ಅಂತ ಹೇಳಿ ಒಳ್ಳೆ ಹಿಂದೂಗಳ ಪರವಾಗಿ ಒಳ್ಳೆ ಕಾರ್ಯಕ್ಕೆ ಅವರು ತಿದ್ದುಪಡಿ ತರ್ತಾರಂತ ಹೇಳಿ ಬಿಲ್ಲಿನ ನಾನು ತೆಗೆದುಕೊಂಡು ಓದ್ತಾ ಇರುವಾಗ ನನಗೆ ಬಹಳ ನೋವಾಯ್ತು. ಅಲ್ಲಿ ಒಂದ್ ಕಡೆ ಹೇಳ್ತಾರೆ DK ಶಿವಕುಮಾರ್ ಅವರು
ನನ್ನ ಹೆಸರಲ್ಲೇ ಈಶ್ವರ ಇದ್ದಾನೆ, ಓಕೆ, ಮುಖ್ಯಮಂತ್ರಿ ಹೆಸರಲ್ಲೇ ಸಿದ್ದರಾಮಯ್ಯ ರಾಮ ಇದ್ದಾನೆ, ನಾವು ಈ ಹಿಂದೂಗಳ ಪರವಾಗಿ ನಾವು ಇಲ್ಲಿದ್ದೀವಿ, ಅಯೋಧ್ಯೆಯಾಗಿ ಇವತ್ತು ಹೋಗಲ್ಲ, ಮುಂದಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ನಾನು ಅದನ್ನ ಗಮನಿಸ್ಕೊಂಡಿದ್ದೆ. ಇವತ್ತು ಇಡೀ ದೇಶದಲ್ಲಿ ನಾವು ಇವತ್ತು ಹಿಂದುತ್ವ ಉಳಿಬೇಕು, ಹಿಂದುತ್ವದ 500 ವರ್ಷಗಳಿಂದ ಹೋರಾಟದ ಫಲವಾಗಿ ಲಕ್ಷಾಂತರ ಒಂದು ಜನರ ಬಲಿದಾನ ಆಗಿರತಕ್ಕಂತ ಅಯೋಧ್ಯ ಇವತ್ತು ಎಂತ ಸುಂದರವಾದ ಒಂದು ಧಾರ್ಮಿಕ ಒಂದು ಪುಣ್ಯ ಸ್ಥಳ ಆಗಿರತಕ್ಕಂತ ನಮ್ಮ ದೇಶದಲ್ಲಿ ಇಂಥ ಒಂದು ಸನ್ಮಾನ್ಯ ಭಾರತದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಯವರ ಒಂದು ಆಶೀರ್ವಾದ ಮತ್ತು ಸಹಕಾರ ಎರಡೂ ಹೇಳ್ಬೇಕಾಗ್ತದೆ ನಾನು. ಇವತ್ತು ಈ ದೇಶ ಕೊಂಡಾಡ್ತಾ ಇದೆ, ಇಡೀ ಪ್ರಪಂಚ ಕೊಂಡಾಡ್ತಾ ಇದೆ. ಅಂತದ್ರಲ್ಲಿ ಹಿಂದೂಗಳ ವಿರೋಧಿಗಳಾಗಿ ಇವತ್ತು ಕಾಂಗ್ರೆಸ್ನವರು ಇಂಥ ಒಂದು ಬಿಲ್ ಅನ್ನ ತಂದಿದ್ದಾರೆ. ಇವತ್ತು ಅರ್ಚಕರಿಗೆ ಶಿಕ್ಷಣಕ್ಕಿರ್ಬೋದು, ವಿಮೆ ಯೋಜನೆ ಇರ್ಬೋದು, ಮತ್ತೆ ಅವ್ರಿಗೆ ಏನಾದ್ರು ಬಡ್ತಿ ಕೊಡೋದಿರ್ಬೋದು, ಅದೆಲ್ಲ ಹೆಚ್ಚೆಚ್ಚು ಕೊಡ್ಲಿ. ಯಾಕೆಂದ್ರೆ ಅರ್ಚಕರು ದೇವರಿಗೂ ಮತ್ತು ಭಕ್ತಾದಿಗಳಿಗೂ ಸೇತುವವಾಗಿ ಭಗವಂತನಲ್ಲಿ ಪೂಜೆ ಮಾಡಿ ಅವರು ಒಳ್ಳೆ ಕಾರ್ಯ ಮಾಡುವಂತ ಒಂದು ಆಚಾರಗಳನ್ನ ಮಾಡುವರು. ಅವ್ರಿಗಿನ್ನು ಹೆಚ್ಚೆಚ್ಚು ಕೊಡ್ಲಿ, ಅದ್ರಲ್ಲಿ ನಮ್ದು ಏನೂ ತಕರಾರಿಲ್ಲ. ಅದಕ್ಕೆ ನಮ್ಮ ಸ್ವಾಗತ ಇದೆ. ಆದ್ರೆ ಸಿದ್ದರಾಮಣ್ಣ ಉಂಡಿಗೆ 10% ಕಮಿಷನ್ ಕೊಡಿ ಅಂತ ಕೇಳ್ತಿರಲ್ಲಪ್ಪ. 10% ಕಮಿಷನ್ ಇದರಲ್ಲಿ ಕೂಡ ಜನರ ದುಡ್ಡು, ಉಂಡಿ ದುಡ್ಡು, ದೇವರ ದುಡ್ಡು, ಅದರಲ್ಲಿ 10% ಸರ್ಕಾರ ಕೊಡಿ ಅಂತಾರೆ. ಅದು ಧಾರ್ಮಿಕ ಪರಿಷತ್ನ ದತ್ತೆ ಏನಿದೆ ಪರಿಷತ್ ಇದೆ, ಅದು ಕೂಡ ಸರ್ಕಾರ ವ್ಯಾಪ್ತಿಯಲ್ಲೇ ಬರೋದು. ನಮಗೇನ್ ಬರಲ್ಲ ಸರ್ಕಾರಕ್ಕೆ, ಅದು ಬೇರೆ ಕಡೆ ಹೋಗುತ್ತೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಅದು ಯಾರದು? ಧಾರ್ಮಿಕ ದತ್ತಿ ಇಲಾಖೆ ಸರ್ಕಾರದ ಅಡಿಯಲ್ಲೇ ಇರತಕ್ಕಂಥದ್ದು. ಅಷ್ಟು ಕೂಡ ಪರಿಜ್ಞಾನ ಇಲ್ವಾ? ಈ ಸಾಮಾನ್ಯ ಸಂಗ್ರಹಣ ನಿಧಿ ಇದೆಯಲ್ಲ, ಅದನ್ನೇ ಜನ ಮಾತಾಡ್ತಾ ಇದ್ದಾರೆ. ದತ್ತಿ ಇಲಾಖೆ ಅಂದ್ರೆ ಜನ ನಟರಾಜ್ ಅವರೇ, ನೀವು ಮಾತಾಡಬಾರ್ದು, ಮಾತಾಡಂಗಿಲ್ಲ. ಇನ್ಮೇಲೆ ನಿಮ್ ಪ್ರಕಾರ ಅದನ್ನ ಜನ ತೀರ್ಮಾನ ಮಾಡ್ಲಿ. ಯಾಕೆಂದ್ರೆ ಬಹಳಷ್ಟು ಹೆಣ್ಮಕ್ಳು ಮದುವೆ ಆಗ್ದಿರೋರು, ಹೆಲ್ತ್ ಇಶ್ಯೂ ಇರೋರು, ಬೇರೆ ಬೇರೆ ಸಮಸ್ಯೆಗಳಿರೋರು ಅರಿಕೆ ಹೊತ್ಕೊಂಡು ಅದು ಬೇರೆ ಬೇರೆ ರೂಪದಲ್ಲಿ ಉಂಡಿಗೆ ದುಡ್ಡು ಹಾಕ್ತಾರೆ. ಬೇರೆ ಬೇರೆ ಚಿನ್ನ, ಬೆಳ್ಳಿ, ಬೇರೆ ಮಾಂಗಲ್ಯ ಎಲ್ಲ ರೂಪದಲ್ಲಿ ಹಾಕ್ತಾರೆ. ಅದರಲ್ಲಿ 10% ಸರ್ಕಾರ ಕೊಟ್ಬಿಡು ಅಂದ್ರೆ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಕೊಡ್ತಾರಂತೆ, ವಿಮೆ ಕೊಡ್ತಾರಂತೆ, ಬೇರೆ ಬೇರೆ ಕೊಡ್ತಾರಂತೆ, ಸರ್ಕಾರಕ್ಕೆ ಹೋಗೋದಿಲ್ಲ ಅಂತ. ಬಟ್ ಪ್ರಶ್ನೆ ಬಂದಿರೋದು, ಇಲ್ಲಿ ಪ್ರಶ್ನೆ ಬಂದಿರೋದು ನಿಮಗೆ ದುಡ್ಡು ಬೇಕು ಅಂತಂದ್ರೆ ಸರ್ಕಾರದ ಯೋಗ್ಯತೆ ಇಲ್ವಾ? ಅಲ್ಲ, ದೇವಸ್ಥಾನಗಳು ಉದ್ಧಾರ ಮಾಡಬೇಕು ಅಂತಂದ್ರೆ ಉದ್ಧಾರ ಮಾಡ್ಬೇಕಾಗಿರೋದು ನಮ್ಮ ದೇವಸ್ಥಾನಗಳಿಂದ ದುಡ್ಡು ತಗೊಂಡೇ ಉದ್ಧಾರ ಮಾಡ್ಬೇಕಾ ನಿಮಗೆ? ನಿಮ್ಗೊಂದು 100-200 ಕೋಟಿ 100-200 ಕೋಟಿ ಕೋಟಿ ಅಷ್ಟೊಂದು ಗ್ಯಾರಂಟಿ ತಪ್ಪು. ನೀವು ಸರಿಯಾಗಿಲ್ಲ. ನಿಮ್ಮ ಮಾಹಿತಿ 2011 ತಿದ್ದುಪಡಿ ಆಗಿದೆ. ಒಳ್ಳೆ ತಿದ್ದುಪಡಿ ಮಾಡಿದೀವಿ. ಅಲ್ಲ, ಇನ್ಫ್ಯೂಸ್ ಅಲ್ಲ. ನೀವೇ ಮಾಡಿರೋ ಕಾನೂನು ಕೊಡಬಾರ್ದು. ಅವ್ರಿಗೆ ನಿವೇಶನ ಕೊಡಬಾರ್ದ? ಯಾವ ರೀತಿಯ ಚಿದಂಬರ ಬೈಕಂಪಾಡಿ ಸರ್,
ಒಂದ್ ನಿಮಿಷ ಪ್ಲೀಸ್. ಜಗಳ ಆಡ್ತಾ ಕೂತ್ಕೊಂಡ್ರೆ ಯಾರ ಮಾತು ಕೆಲ್ಸಲ್ಲ ರೀ. ಜಗಳ ಆಡ್ತಾ ಕೂತ್ಕೊಂಡ್ರೆ ಯಾರ ಮಾತು ಕೆಲ್ಸಲ್ಲ ರೀ. ಜಗಳ ಆಡ್ತಾ ಕೂತ್ಕೊಂಡ್ರೆ ಯಾರಿಗೆ ಯಾರ ಮಾತು ಕೇಳಲ್ಲ, ವರ್ಷಸು ಬೇಕಾಗಿಲ್ಲ. ಆಯ್ತಾ? ನನ್ನ ಮೆಸೇಜ್ ನಾನು ಏನ್ ಹೇಳ್ಬೇಕೋ ಹೇಳ್ಬಿಡ್ತೀನಿ, ಹೇಳಿ ಮುಗಿಸಿ. ರಿಯಾಕ್ಷನ್ ತಗೊಳ್ಳಿ. ಹೇಳಿ. 52,000 ಕೋಟಿ ಗ್ಯಾರಂಟಿ ಭಾಗ್ಯವನ್ನ ಕೊಡುವಂತ ಸಿದ್ದರಾಮಯ್ಯ ಉಂಡಿಗೆ 60 ಕೋಟಿ ಏನ್ ಸರಿ ಸರ್ ಅಲ್ಲ, ಅರ್ಚಕರು ಕೊಡುವಂತ ಹಣವನ್ನ ಸರ್ಕಾರ ಮಾತಾಡಿ ದಯಮಾಡಿ. ಅಲ್ಲಲ್ಲ, ಒಂದ್ ನಿಮಿಷ ಪ್ಲೀಸ್. ಅಲ್ಲ, ಈಗ ಏನೇ ಆದ್ರೂ ಕೂಡ ನಾನು ಹೇಳೋದು ಇಷ್ಟೇ, ಅವ್ರು ತಪ್ಪು ಅಂದ್ರೆ ಸಂದೇಶ ಕೊಡ್ತಾ ಈ ಇದ್ದಾರೆ. ಸರ್ಕಾರ ಅಂತ ಹೇಳಿ ಬಿಜೆಪಿ ಸರ್ಕಾರದಲ್ಲಿ ಕೂಡ ಆ ಬಿಲ್ ಇನ್ಫಾರ್ಮೇಶನ್ ನೋಡಿ, ಹಿಂದೆ 5% ಅಲ್ಲಲ್ಲ ಬಿಡ ಅಲ್ಲದು ಬಿಡಿ. ಅಲ್ಲಲ್ಲ, ನಾನು ಹೇಳೋದು ಸರ್ಕಾರ ಅಂತೇಳಿ ಎಲ್ಲ ಇದು ಮಾಡ್ತಾ ಇರೋದು ತಪ್ಪು. ಆದರೆ ನಿಮ್ಗೇನು ಸಮಸ್ಯೆ ಏನಾಯ್ತಿದ್ದು, ನಿಮ್ಗೆ ಸಮಸ್ಯೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಇಲ್ಲಿ ಸರ್ಕಾರ ಕೊಡ್ತಾ ಇರುವಂಥ ಈ 10% ಇದೆಯಲ್ಲ, ಅದು ತಪ್ಪು ಅಂತ ನೀವು ಹೇಳ್ತೀರಿ ಒಂದು ರೀತಿಲಿ. ಆಯಿತು, ತಪ್ಪು ಅಂತೇಳಿ. ಆದರೂ ಕೂಡ ನಾನು ಹೇಳೋದು ಹೇಗೆ ಅಂತ ಹೇಳಿದ್ರೆ, ಈ ಗ್ಯಾರಂಟಿ ಇದನ್ನೆಲ್ಲ 60,000 ಕೋಟಿ ನೀವು ಖರ್ಚು ಮಾಡಿದ್ರಿ. ಅದರಲ್ಲಿ ಇದರ ಗ್ಯಾರಂಟಿಯಲ್ಲಿ ಕೂಡ ಇದನ್ನು ಕೂಡ ಒಂದು ಭಾಗ ಅಂತೇಳಿ ಸ್ವೀಕಾರ ಮಾಡಿ ಇದಕ್ಕೂ ಒಂದು ಪ್ರತ್ಯೇಕವಾದಷ್ಟು ಅಮೌಂಟ್ ಕೊಟ್ಟಿದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಆದರೆ ಗ್ಯಾರಂಟಿಯ ಜೊತೆಲೇ ಸೇರಿಸಿದ್ದನಿಗೆ ಈ ಸಮಸ್ಯೆ. ಇದು 1984ರಲ್ಲಿ ಒಂದು ಗಮನಕ್ಕೆ, 1984ರಲ್ಲಿ ಅಮರ್ನಾಥ್ ಶೆಟ್ಟಿ ಅವರು ಮುಜರಾಯಿ ಖಾತೆ ಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಕೆಲವು ಅಂದರೆ ಇದ್ದವರು ಇಲ್ಲದವರು ಎರಡೇ ನಮ್ಮ ಕ್ಯಾಟಗರಿ. ಅಂದರೆ ಒಂದು ದೇವಸ್ಥಾನಕ್ಕೆ ದೀಪ ಹತ್ತಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ, ಅಂತ ದೇವಸ್ಥಾನಗಳು ಇವೆ. ಮತ್ತೆ ಸಾಕಷ್ಟು ಫಲವತ್ತಾದಂಥ ದೇವಸ್ಥಾನಗಳಿವೆ. ಈ ಎರಡನ್ನು ನಡುವೆ ಈ ಸಮಕಟ್ಟಲಿಕ್ಕೆ ಆಗಿ ಅವರು ಏನು ಮಾಡಿದರು, ನೀವು ಕನಿಷ್ಠ ಒಂದಿಷ್ಟು ಅಮೌಂಟನ್ನು ಫಿಕ್ಸ್ ಮಾಡುವ, ಅದಕ್ಕೆ ಈ ದೇವಸ್ಥಾನದ ಹಣವನ್ನು ಈ ದೇವಸ್ಥಾನಕ್ಕೆ ಉಳಿಸ್ಕೊಳ್ಬೇಕು ಅಂತೇಳಿ ಅವ್ರು ಮಾಡಿದರು. ಆದರೆ ಅದು ಅನುಭವ ಆಗಲಿಲ್ಲ ಅದು. ಆದರೆ ನಾನು ಹೇಳೋದಿಷ್ಟೇ, ಅಂದರೆ ಇವರು ಈ ರೀತಿ ಮಾಡಲಿಕ್ಕೆ ಯಾಕೆ ಏನು ಸಮಸ್ಯೆ ಆಯಿತು ಅಂತೇಳಿ ನನಗಂತೂ ಗೊತ್ತಾಗೋದಿಲ್ಲ. ಆದರೆ ಬ್ರಾಹ್ಮಣರು ಕೂಡ ಬಡವರಿದ್ದಾರೆ ಅಂತೇಳಿ ಖಂಡಿತ ಒಪ್ತೇವೆ. ಆದರೆ ಅವ್ರ ಮಕ್ಕಳಿಗೆ ಕೂಡ ವಿದ್ಯಾಭ್ಯಾಸಕ್ಕೆ ಕೊಡಬೇಕಿತ್ತು, ಮತ್ತು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು, ಎಲ್ಲವೂ ನಿಜ. ಆದರೆ ಸರ್ಕಾರ ಏನು ಮಾಡಿತು, ಸರ್ಕಾರ 10% ಇದರಲ್ಲೇ ತೆಗಿತೇನೆ ಅಂತ ನೀವು ಕೊಡಬೇಕು ಅಂತ ಅದು ತಪ್ಪಾಯ್ತು. ಅದರ ಬದಲು ಎಸ್ ಸರ್, ಗೆಟ್ ಬ್ಯಾಕ್ ಟು ಸರ್. ನನ್ನ ಏಕೈಕ ಪ್ರಶ್ನೆ ಬ್ರೇಕ್ನ ನಂತರದಲ್ಲಿ ಮತ್ತು ನನಗೆ ಈ ಕ್ಷಣದಲ್ಲಿ ಅನ್ನಿಸ್ತಾ ಇರೋದೇನು ಅಂತಂದ್ರೆ, ಇದು ಇವ್ರು ಕಿತ್ಕೊಂಡು ಕೊಟ್ಟರೋ, ಅವ್ರು ಕಿತ್ಕೊಂಡು ಕೊಟ್ಟರೋ, ಇನ್ನೊಬ್ರು ಕಿತ್ಕೊಂಡು ಕೊಟ್ಟರೋ, ಮತ್ತೊಬ್ರು ಕಿತ್ಕೊಂಡು ಕೊಟ್ಟರೋ, ನಾನು ಗಮನಿಸಿರುವ ಹಾಗೆ ನಮ್ಮ ಹಿಂದೂ ಶ್ರದ್ಧಾ ಕೇಂದ್ರಗಳು, ನಮ್ಮ ದೇವಸ್ಥಾನಗಳಲ್ಲಿ ಯಾವುದೋ ಕೆಲವು ಪ್ರತಿಷ್ಠಿತ ದೇವಸ್ಥಾನಗಳನ್ನು ಹೊರತುಪಡಿಸಿದರೆ ಮುಜರಾಯಿ ಇಲಾಖೆ ನಡೆಸುವ ಹಲವು ದೇವಸ್ಥಾನಗಳಲ್ಲಿರುವಂತಹ ಅರ್ಚಕರ ಪರಿಸ್ಥಿತಿ ಮತ್ತು ಅಲ್ಲಿ ಕೆಲಸ ಮಾಡುವವರ ಪರಿಸ್ಥಿತಿ, ಅವರಿಗೆ ಸಿರುವ ತಸ್ತಿಖಂಡದ ಪರಿಸ್ಥಿತಿ ಈ ಕ್ಷಣಕ್ಕೂ ಕೂಡ ಕಳೆದ ಶತಮಾನಗಳಿಂದಲೂ ಕೂಡ ನೂರಾರು ಸರ್ಕಾರಗಳು, 10 ಸರ್ಕಾರಗಳು ಬಂದು ಹೋದ್ರೂ ಕೂಡ ಅತ್ಯಂತ ಶೋಚನೀಯವಾಗಿ ಇರುವುದಕ್ಕೆ ಏನ್ ಕಾರಣ? ಇದು ಬೇಸಿಕ್ ಕ್ವೆಶ್ಚನ್. ಈ ಬೇಸಿಕ್ ಕ್ವೆಶ್ಚನ್ಗೆ ಉತ್ತರ ಕೊಡಕ್ಕೆ ಯಾರಿಗೂ ಕೂಡ, ಈ ಕ್ಷಣದಲ್ಲಿ ಹೇಳ್ತೀನಿ, ಯಾರಿಗೂ ಕೂಡ ಅರ್ಹತೆ ಇದ್ದಂಗೆ ನನಗೆ ಕಾಣಿಸ್ತಾ ಇಲ್ಲ. ಒಬ್ಬ ಅರ್ಚಕನ ಮಗ ಪಾಪ ಅವನು ಕಡು ಬಡತನದಲ್ಲೇ ಬೆಳಿಬೇಕು, ಒಬ್ಬ ಪುರೋಹಿತನ ಮಗ ಅವನು ಬಹಳ ಕಡು ಬಡತನದಲ್ಲೇ ಬೆಳಿಬೇಕು, ಒಬ್ಬ ಪೂಜೆ ಮಾಡುವವ ಪಾಪ ಪ್ರತಿನಿತ್ಯ ನಿಯಮ ನಿಷ್ಠೆಯಿಂದ ಬೆಳಗ್ಗೆ 4:15 ಎದ್ದು ಸಂಧ್ಯಾ ವಂದನೆಗಳನ್ನ ಮಾಡಿ ಆತ ಪೂಜೆ ಪುನಸ್ಕಾರಗಳನ್ನ ಮಾಡಿ ಆ ಎಣ್ಣೆ ದೀಪ ಬತ್ತಿ ಅಲಂಕಾರಗಳನ್ನ ಹಚ್ಚುವವನ ಮಗ ದೇವರ ಪ್ರೀತಿಗೆ ಪಾತ್ರರಾಗ್ಲಿ ಇಡೀ ರಾಜ್ಯದ ವಿಶ್ವದ ಜನ ಅಂತ ಬೇಡಿಕೊಳ್ಳುವವನ ಮಗ, ಇವರೆಲ್ಲರೂ ಕೂಡ ಬಿಸಾಕುವ ದುಡ್ಡಿಗೋಸ್ಕರ ಕಾಯ್ಬೇಕಾದಂತ ಪರಿಸ್ಥಿತಿಗೆ ಯಾಕೆ ತಂದಿಟ್ರು ಅಂತ ನಾನು ಕೇಳ್ಬೇಕು ಇವತ್ತು. ಈ ಪ್ರಶ್ನೆಗೆ ಉತ್ತರ ಈ 2 ಪಾರ್ಟಿಗಳು 3 ಪಾರ್ಟಿಗಳು ಯಾರು ನನಗೆ ಇದುವರೆಗೂ ಕೊಡೋದಿಲ್ಲ. ಅವ್ರು ಕೇಳಿದ್ರೆ ಇವ್ರು ಜಗಳ ಆಡ್ತಾರೆ, ಇವ್ರು ಕೇಳಿದ್ರೆ ಇವ್ರು ಜಗಳ ಆಡ್ತಾರೆ. ನಾವು ಅದನ್ನು ಉದ್ಧಾರ ಮಾಡ್ತೀವಿ, ವಿಮೆ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ, ಬೇರೆ ಕೊಡ್ತೀವಿ, ನಮ್ಮ ಶ್ರದ್ಧೆಯಲ್ಲೇ ಇದೆ ದೇವಸ್ಥಾನಗಳು ಅಂತ ಅನ್ನೋದು. ಆದರೆ ನಮ್ಮ ಪುರೋಹಿತರನ್ನ ನಾವು ಎಷ್ಟರ ಮಟ್ಟಿಗೆ ನಡೆಸ್ಕೊಂಡಿದ್ದೀವಿ? ಎಲ್ಲ ನಿಮಗೆ MNC ಲೆವೆಲ್ ದೇವಸ್ಥಾನಗಳಿಲ್ಲ. ಮಹಾಲಕ್ಷ್ಮಿ ಲೇಔಟ್ನ ದೊಡ್ಡ ದೊಡ್ಡ ದೇವಸ್ಥಾನನೋ ಅಥವಾ ಇನ್ನೊಂದೆಲ್ಲೋ ಸಿಗುವ ದೊಡ್ಡ ದೊಡ್ಡ ನಿಮಗೆ ಕಾರ್ಪೊರೇಟ್ ದೇವಸ್ಥಾನನೋ, ಎಲ್ಲ ದೇವಸ್ಥಾನಗಳು ಹಂಗಿಲ್ಲ. ಅರ್ಥ ಆಯ್ತಲ್ಲ?
ಸರಿ ಸುಮಾರು 35,000-40 ಸಾವಿರ ದೇವಸ್ಥಾನಗಳು ಪ್ರತಿದಿನದ ಹೋರಾಟವನ್ನ ಮಾಡ್ತಾನೆ ಇದ್ದಾವೆ. ಅವುಗಳ ಬಗ್ಗೆ ಇವರ ಕನ್ಸರ್ನ್ ಏನು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.